ನೋಡಿ, ಮಾರ್ಕೆಟ್ನಲ್ಲಿ ತರಕಾರಿಗೂ ಸಹ ಸಮಸ್ಯೆ. ತರಕಾರಿ ರೇಟು ತರಕಾರಿಗಳನ್ನು ಕೊಳ್ಳೋರಿಲ್ಲ. ಯುದ್ಧದ ಎಫೆಕ್ಟ್ ಇರುವಂತಹ ಹಿನ್ನೆಲೆಯಲ್ಲಿ ತರಕಾರಿ ಬೆಳೆದಂತಹ ರೈತರಿಗೆ ಭಾರಿ ನಷ್ಟ ಆಗಿದೆಯಂತೆ. ಹೋಟೆಲ್ನವರು ತರಕಾರಿಗಳನ್ನು ಪರ್ಚೇಸ್ ಮಾಡ್ತಿಲ್ಲ. ಇನ್ನೇನು ಬೇರೆ ಬೇರೆ ಖಾದ್ಯಗಳು, ಬೇರೆ ಬೇರೆ ವೆರೈಟೀಸ್ ಇತ್ತು ಅಂದ್ರೆ ತಗೋತಾರಪ್ಪ, ಬೇರೆ ಬೇರೆ ಮೆನು ಇತ್ತು ಅಂದ್ರೆ ತಗೋತಾರೆ. ಯಾವುದೂ ಇಲ್ವೇ, ಇನ್ನೇನಕ್ಕೆ ತಗೋತಾರೆ ಅಂತ. ತರಕಾರಿ ಪ್ರಮಾಣದಲ್ಲಿ ಭಾರಿ ಕುಸಿತವಾಗಿದೆ. ಆರ್ಡರ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಗೋವಾ ವ್ಯಾಪಾರಸ್ಥರು. ಬೆಳಗಾವಿ ಎಪಿಎಂಸಿ ಮಾರುಕಟ್ಟೆಯಿಂದ ಹೋಗ್ತಾ ಇದ್ದಂಥ ತರಕಾರಿ ಬಂದಾಗಿದೆ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಎಲ್ಲ ತರಕಾರಿಗಳು ಉಳ್ಕೊಂಡಿದೆ. ಬೇಡಿಕೆ ಇಲ್ಲದೆ ಕೊಳೆತು ಹೋಗ್ತಾ ಇದೆ ತರಕಾರಿ. ಈಗ ಗೋವಾ ಪ್ರವಾಸೋದ್ಯಮದ ಒಂದು ರಾಜ್ಯ, ಮೇನ್ ಟೂರಿಸಂ, ಅಲ್ಲಿ ಬರೋದು ಟೂರಿಸ್ಟ್ಗಳು. ಸೊ ಅಲ್ಲಿ ಹೋಟೆಲ್ಗಳು ಜಾಸ್ತಿ ನಡೆಯುತ್ತೆ. ಆ ಹೋಟೆಲ್ಗಳಿಗೆ ಏನು ಬೇಕು? ತರಕಾರಿ ಬೇಕು. ಆದರೆ ಹೋಟೆಲ್ಗಳಿಗೆ ಆ ತರಕಾರಿ ಬೇಯಿಸೋದಕ್ಕೆ ಸಿಲಿಂಡರ್ ಬೇಕು. ಆದರೆ ಆ ಸಿಲಿಂಡ್ರೇ ಇಲ್ಲ. ಸಿಲಿಂಡ್ರ್ ಇಲ್ಲ ಅಂದರೆ ತರಕಾರಿ ಹೆಂಗೆ ಬೇಯಿಸೋದು? ಹಾಗಾಗಿ ಏನು ಮಾಡ್ಬಿಟ್ಟವ್ರು ಹೋಟ್ಲವ್ರು ಅಂದರೆ, ಸಿಂಪಲ್ ಅನ್ನ ಸಾಂಬಾರು ಪಲ್ಯ ಅಷ್ಟೇ, ಇನ್ನೇನಿಲ್ಲ. ಸಿಂಪಲ್, ಏನಿಲ್ಲ. ಬೆಳಗ್ಗೆ ಪೂರಿ ಸಾಗು, ಅದಕ್ಕೆಲ್ಲ ಸಾಗುಗೆಲ್ಲ ತರಕಾರಿ ಜಾಸ್ತಿ ಬೇಕಾಗ್ತಾ ಇತ್ತು. ಈಗ ಅದೆಲ್ಲ ಪೂರಿಗಿರಿ ಸಾಗುಗೆಲ್ಲ ಏನಿಲ್ಲ, ಬರೀ ಚಿತ್ರಾನ್ನ ಪುಳಿಯೋಗರೆ ಅಷ್ಟೇ, ಉಪ್ಪಿಟ್ಟು. ಸಿಂಪಲ್ ಆಗಿ ಏನು ಬೇಕೋ ಅದನ್ನು ಮಾಡ್ಕೋತಾ ಇದ್ದಾರೆ. ಸೊ ಹಾಗಾಗಿ ತರಕಾರಿಗಳಿಗೂ ಸಿಕ್ಕಾಪಟ್ಟೆ ರೇಟು ಕಡಿಮೆ ಆಗಿದೆ ಮತ್ತು ಅದನ್ನು ತಗೊಳ್ಳೋರು ಯಾರೂ ಇಲ್ಲ.